ನೋಡಿದ್ಯಾ ಜಿಕ್ಕೆ, ನೀನ್ ಹೇಳ್ತಾ ಇದ್ದೆ ನನ್ ಬೇಬಿ ನನ್ ಮಾತ್ ಕೇಳಲ್ಲ, ನವ್ದೀಪ್ ಮಗನ್ನ ಮದ್ವೆ ಆಗೋದಿಕ್ ಒಪ್ಕೊಳ್ಳೋದಿಲ್ಲ, ಈ ಸಂಬಂಧ ಉಳಿಯಲ್ಲ ಅಂತ ಏನೇನೋ ಕತೆ ಹೇಳ್ತಾ ಇದೆ. ಈಗ ಗೊತ್ತಾಯ್ತಾ ಏನ್ ನಡೀತಾ ಇದೆ ಅಂತ? ಜಗವೇ ಒಂದು ನಾಟಕ ರಂಗ, ಅದನ್ನ ತಿಳಿಯದವನು ಆಗುವನು ಮಂಗ. ಕಣ್ಣಾರೆ ಕಾಣೋದು, ಕಿವಿಯಾರೇ ಕೇಳುವುದು, ಇವೆಲ್ಲವೂ ಸತ್ಯನೇ ಆಗಿರುತ್ತಾ ಎಟ್ರೋಸ್? ನಮ್ ಮುಂದೆ ನಡೆಯೋದ್ ಮಾತ್ರ ಅಲ್ಲ, ಅದ್ರಿಂದ ಆಚೆನೂ ಏನೋ ನಡೀತಾ ಇದೆ. चारो 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 प्लीज किटी ऐसा मत बोल ऐसा मत बोल ऐसा मत बोल ऐसा मत बोल चारो ನಿನ್ನ ಮೇಲೆ ಪ್ರೀತಿಗೆ ನಾನು ಭಯ ಪಟ್ಟು ಹಾಗೆಲ್ಲ ಮಾಡ್ಬಿಟ್ಟೆ. ಪ್ಲೀಸ್ ಕಿಟಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಕಿಟಿ. ಬೋಲೋಣ ಕಿಟಿ, ಕಿಟಿ ಬೋಲೋ. ಹೌದು ಚಾರು ಮೇಡಮ್, ಏನೇ ಆದ್ರೂ ವಿವೇಕ್ ಸರ್ ನಿಮ್ಮ ಮೇಲೆ ಇಟ್ಟಿದಾರಲ್ಲ ಪ್ರೀತಿ, ಅದೇ ಇದಕ್ಕೆಲ್ಲ ಕಾರಣ ಆಗೈತು. ಎಸ್ 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 ಮೈ ಡಿಯರ್ ಎಸ್ 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 ಪ್ಲೀಸ್ 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 ಪ್ಲೀಸ್. ಅಯ್ಯೋ, ಕೈಯೆಲ್ಲ ಮುಗಿಬೇಡಿ. ನನ್ಗೆ ನಿಮ್ ಪ್ರೀತಿ ಏನು ಅಂತ ಅರ್ಥ ಆಗ್ತಿದೆ. ನಾನು ನಿನ್ನ ನಂಬ್ತೇನೆ. ವೆರಿ ಗುಡ್. ಮದ್ವೆ ಮುಂಚೆ ನಿಮ್ಮಿಬ್ಬರ ನಡುವೆ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಆಯ್ತು. ಐ ಆಮ್ ವೆರಿ ಹ್ಯಾಪಿ. अब तुम दोनों साथ में बैठ के बात करो. वरुण, ನೀನ್ ನನ್ನ ಜೊತೆ ಕನಕಪುರ ಸೈಡ್ ಬಾ, वहाँ थोड़ा काम बाकी है. एनीवे, एंजॉय योरसेल्फ. बाय. ಫೋನ್ ಮಾಡ್ಲಿವಲ್ಲ, ನಾನು ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಆಹಾ, ತುಂಬಾ ಆರಾಮಾಗಿದ್ದಾಳಲ್ಲ. ಇಷ್ಟು ಆರಾಮಾಗಿರೋಕೆ ನಾನ್ ಬಿಟ್ರೆ ಕೃಷ್ಣನ ಆತ್ಮಕ್ಕೆ ಎಲ್ಲಿ ಶಾಂತಿ ಸಿಗುತ್ತೆ? ದೇವ ಫ್ರೆಂಡ್ ಫೋನ್ ಮಾಡ್ತಾ ಇದೆ. ರಿಸೀವ್ ಮಾಡು. ಹಲೋ ದೇವ ಫ್ರೆಂಡ್. ಹಾ, ಸರಿ 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 ಸರಿ. ಏನು ಇದು ಇವತ್ತಿನ ಮೊದಲನೇ ಟಾಸ್ಕಾ? ಮಿಕ್ಕಿದ್ದನ್ನ ಆಮೇಲೆ ಹೇಳ್ತೀಯಾ? ಸರಿ ಸರಿ ಫ್ರೆಂಡ್, ಸರಿ ಫ್ರೆಂಡ್, ಆಯ್ತು ಫ್ರೆಂಡ್, ಆಯ್ತು. ಏನ್ ಮುರಾರಿ, ಏನಂತ ಇವತ್ತಿನ ಟಾಸ್ಕ್? ಅದು ಅದ್ಗೆ ನನ್ ದೆವ್ವ ಫ್ರೆಂಡು ಒಂದು ದೊಡ್ಡ ಟಾಸ್ಕ್ ಕೊಟ್ಟಿದೆ. ಅದು ನಿಮ್ಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ಅಂತದ್ದೇನು ಹೇಳ್ತು ದೆವ್ವ? ಅದು ಅದಕ್ಕೆ ನೀವು 1 ಗಂಟೆ ಕಾಲ ಇರುವೆ ಗೂಡ್ ಮೇಲೆ ಒಂಟಿ ಕಾಲಲ್ಲಿ ನಿಂತ್ಕೋಬೇಕಂತೆ. ಮಿಕ್ಕಿದ ಟಾಸ್ಕ್ನ ಆಮೇಲೆ ಹೇಳುತ್ತಂತೆ. ಏನು, 1 ಗಂಟೆ ಒಂಟಿ ಕಾಲಲ್ಲಿ ಇರುವೆ ಗೂಡ್ ಮೇಲೆ ನಿಂತ್ಕೋಬೇಕಾ? ಹೌದು. ಎಲ್ಲಿ ಒಂದ್ಸಲ ನಿಂತ್ಕೊಂಡು ತೋರಿಸು. ಅಯ್ಯೋ ಮುರಾರಿ, ನನ್ ಕೈಲಿ ಇಲ್ಲೇ ನಿಂತ್ಕೊಳಕ್ ಆಗ್ತಿಲ್ಲ. ಇನ್ 1 ಗಂಟೆ ಇರುವೆ ಗೂಡ್ ಮೇಲೆ ಹೇಗ್ ನಿಂತ್ಕೊಳ್ಳಿ? ಇಲ್ಲ, ನನ್ ಕೈಲಿ ಆಗಲ್ಲ, ಆಗೋದೇ ಇಲ್ಲ. ಅಯ್ಯೋ, ಈಗ ಹೇಳಿದ್ರೆ ಹೆಂಗೆ? ಇರುವೆ ಗೂಡ್ ಮೇಲೆ ನಿಂತ್ಕೊಳ್ಳೋದೇ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ, ಆಮೇಲೆ ಹಾವಿರೋ ಹುತ್ತದ ಮೇಲೆ ನಿಂತ್ಕೊ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಹೀಗೆ ಇದ್ರೆ ಈ ದೆವ್ವದ ಕಾಟ ತೀರಲ್ಲ. ಅದಕ್ಕೆ ನಾನೇ ದೆವ್ವ ಆಗಿ ತಿರುಗ್ ಬೀಳ್ಬೇಕು. ಬೇಗ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡು, ಹೀಗೆಲ್ಲ ನಿಲ್ಲೋ ಆಗಿಲ್ಲ. ನಿನ್ಗೆ ಹೇಳ್ತಾ ಇರೋದು, ಬೇಗ ಒಂಟಿ ಕಾಲ ನಿಂತ್ಕೋ. ಏಮ್ರಾ? ರಾನಾ? ಯಾವ್ರಾ? ರಾ ನಾತೋನಲ್ಲಿ ಆಟಲ್ಲ. ಯಾರು ನೀನು? ಚಾವು. ದೆವ್ವ ಬಂದ್ರೆ ಒಂದ್ ಮಂತ್ರ ಹೇಳ್ಬೇಕು ಅಂತ ರಾಮಾಚಾರಿ ಹೇಳಿದ್ದ. ಅದು ಮರ್ತೇ ಹೋಯ್ತಲ್ಲ, ಏನ್ ಮಾಡ್ಲಿ? ಇಲ್ಲಿಂದ ಓಡೋಗೋದೇ ಬಿಟ್ರು. ಅಯ್ಯಯ್ಯಪ್ಪ. ಕಿಟಿ ಬೇಡ,
ಸರ್ ನನ್ನ ಬಾಡಿ ಗಾರ್ಡು ಸರ್. ಏ ಕಿಟ್ಟಿ ಆಗ್ಬಿಟ್ಟು ಕಮ್ 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 ಸಿಟ್. ಚಾರು ಮೇರೆ ಬರೆ ಮೇ ಏನು ನಿಮ್ ಬಗ್ಗೆನಾ? ಹಾ ಅದು ನಾನು ಮಾತಾಡ್ಸುವಾಗ ಅನ್ಕಂಫರ್ಟೇಬಲ್ ಆಗಿ ದೂರ ದೂರ ಹೋಗ್ತಾ ಇದ್ಲಲ್ಲ, ಅದು ಯಾಕೆ ಅಂತ ಏನಾದ್ರು ಹೇಳಿದ್ಲಾ? ಅದು ಬೇಡ ಬಿಡಿ ಸರ್, ನೀವ್ ಹೇಳಿದ್ರೆ ಬೇಜಾರ್ ಮಾಡ್ಕೋತೀರಾ. ಏ ಬೇಜಾರ? ಕ್ಯೂ? ಯಾಕೆ? ಅವಳಿಗೆ ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ವಾ? ನೀವು ಅವ್ರಿಗೆ ಇಷ್ಟ ಆಗಿದ್ದೀರಾ ಸರ್, ಆದ್ರೆ ಆದ್ರೆ ಕ್ಯಾ? ನೀವೀಗ ಡ್ರಿಂಕ್ ಮಾಡಿದಿರಲ್ವಾ? ತೋಡ 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 ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ರಿಗೆ. ಆ ಸ್ಮೆಲ್ಲು ಅವ್ರಿಗೆ ಇಷ್ಟ ಆಗ್ತಿರುವಂತೆ ಸರ್. ಅಂದ್ರೆ ಅವರು ಈಗ ಪ್ರೆಗ್ನೆಂಟ್ ಆಗಿದಾರಲ್ವಾ, ಆ ಸ್ಮೆಲ್ ಎಲ್ಲ ಬಂದ್ರೆ ವಾಮಿಟ್ ಆದಂಗೆ ಆಗುತ್ತೆ. ಅದಕ್ಕೆ ವಾಶ್ರೂಮ್ಗೆ ಹೋದ್ರು ಸರ್. ಅದು ಬಿಟ್ಟು ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ ಸರ್ ಅವ್ರಿಗೆ. ನಿಮ್ ಕಂಡ್ರೆ ತುಂಬಾ ಇಷ್ಟ ಅಂತಾನು ಹೇಳಿದ್ರು. ಸರ್, ಡ್ರಿಂಕ್ ಮಾಡಿರೋ ಸ್ಮೆಲ್ ಬಂದ್ರೆ ಅವ್ರು ಡಿಸ್ಟರ್ಬ್ ಆಗ್ತಾರೆ ಅಂತ मुझे बिल्कुल पता नहीं था. ओके ओके, मैं अभी जाके माउथ वॉश करके परफ्यूम डाल के हंगे ಬಂದ್ಬಿಡ್ತೀನಿ. ಓಕೆ ಸೂಪರ್ ಸರ್ ನೀವು. ಓಕೆ ಓಕೆ ಓಕೆ. ರಾಮಾಚಾರಿ ಏನಾಯ್ತು? ಅವನು ಫ್ರೆಶ್ ಅಪ್ ಆಗಿ ಹೋಗಿದ್ದಾನೆ ನೋಡಿ. ನಮಗೆ ಟೈಮ್ ಇಲ್ಲ. ನೀವು ಹೋಗಿ ರೂಮ್ಗೆ ಲ್ಯಾಪ್ಟಾಪ್ ಇಂದ ಎಲ್ಲ ಪೆಂಡ್ರೈವ್ ಕಾಪಿ ಮಾಡ್ಕೊಬಿಡಿ. ನಾನು ಅಲ್ಲೇ ಆಚೆ ನಿಂತ್ಕೊಂಡು ಕಾಯ್ತಾ ಇರ್ತೀನಿ. ಹೋಗಿ ಚಲೋ ಮೇಡಮ್, ಟೈಮ್ ಇಲ್ಲ, ಹುಷಾರು, ಬೇಗ ಹೋಗಿ ಬನ್ನಿ. ನೋಡಿದ್ಯಾ ಜಿಕ್ಕೆ, ನೀನ್ ಹೇಳ್ತಾ ಇದ್ದೆ ನನ್ ಬೇಬಿ ನನ್ ಮಾತ್ ಕೇಳಲ್ಲ, ನವ್ದೀಪ್ ಮಗನ್ನ ಮದ್ವೆ ಆಗೋದಿಕ್ ಒಪ್ಕೊಳ್ಳೋದಿಲ್ಲ, ಈ ಸಂಬಂಧ ಉಳಿಯಲ್ಲ ಅಂತ ಏನೇನೋ ಕತೆ ಹೇಳ್ತಾ ಇದೆ. ಈಗ ಗೊತ್ತಾಯ್ತಾ ಏನ್ ನಡೀತಾ ಇದೆ ಅಂತ? ಜಗವೇ ಒಂದು ನಾಟಕ ರಂಗ, ಅದನ್ನ ತಿಳಿಯದವನು ಆಗುವನು ಮಂಗ. ಕಣ್ಣಾರೆ ಕಾಣೋದು, ಕಿವಿಯಾರೇ ಕೇಳುವುದು, ಇವೆಲ್ಲವೂ ಸತ್ಯನೇ ಆಗಿರುತ್ತಾ ಎಟ್ರೋಸ್. ನಮ್ ಮುಂದೆ ನಡೆಯೋದ್ ಮಾತ್ರ ಅಲ್ಲ, ಅದ್ರಿಂದ ಆಚೆನೂ ಏನೋ ನಡೀತಾ ಇದೆ. ಅಂದ್ರೆ ನಾನ್ ಅನ್ಕೊಂಡಿರೋದ್ ಮಾತ್ರ ನಡೀತಾ ಇದೆ. ಅಂತದ್ದು ಏನ್ ನಡೀತಾ ಇದೆಯೋ? ನಾನ್ ಅಪಾಯಿಂಟ್ ಮಾಡಿರೋ ಕಿಟ್ಟಿ ಜೊತೆ ನನ್ ಚಾರು ಬೇಬಿ ವಿವೇಕ್ನ ನೋಡೋದಕ್ಕೆ ನವ್ದೀಪ್ ಮನೆಗ್ ಹೋಗಿದ್ದಾಳಂತೆ. ಓಹ್, ಹಿಂಗೆ ಕತೆ. ಕಿಟ್ಟಿ ಜೊತೆ ಹೋದ್ರೆ ನಂಬ್ತೀನಿ ಬಿಡಿ. ನೀನ್ ನಂಬುದ್ರು ನಂಬ್ಲಿಲ್ಲ ಅಂದ್ರು ಅದೇ ನಿಜ. ನಿಜವಾದ ನಿಜ ಯಾವುದು ಅಂತ ನಿಮ್ಗೆ ಗೊತ್ತಾಗೋವರೆಗೂ ನಿಮ್ಮನ್ನ ಬದಲಾಯಿಸಕ್ಕಾಗಲ್ಲ ಬಿಡಿ. ನಾನ್ ಯಾಕೋ ಬದ್ಲಾಗ್ಬೇಕು? ಜೀವನ ಅಂದ್ರೆ ಏನು ಅಂತ ತಿಳ್ಕೊಳಕ್ ಮೊದ್ಲೇನೆ ಆ ದರಿದ್ರ ರಾಮಾಚಾರಿನ ಲವ್ ಮಾಡಿ ಮದ್ವೆ ಆಗಿ ಅವನ್ ತಾಳಕ್ ತಕ್ಕ ಕುಣಿತಾ ಇದ್ಲಲ್ಲ ನನ್ನ ಬೇಬಿ, ಅವಳು ಬದ್ಲಾಗ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನ್ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಯಾವ್ದು ವರ್ಕೌಟ್ ಆಗ್ಲಿಲ್ಲ. ಕೊನೆಗೆ ಆ ರಾಮಾಚಾರಿ ಸತ್ತೋಗೋದ್ರ ಜೊತೆಗೆ ನನ್ನ ಬೇಬಿಗೆ ವಾಸ್ತವ ಏನು ಅಂತ ತಿಳಿಸ್ಕೊಟ್ ಹೋದ. ಈಗ ನನ್ ಬೇಬಿ ಕಂಪ್ಲೀಟ್ ಆಗಿ ಬದ್ಲಾಗಿ ನನ್ನ ಅಮ್ಮ ಹೇಳೋದೆಲ್ಲ ನನ್ ಒಳ್ಳೇದಕ್ಕೆ ಅಂತ ಅರ್ಥ ಮಾಡ್ಕೊಂಡ. ಎಡ್ರೋಸ್, ನಾನು ನಿಮ್ಮ ಹತ್ರ ಈ ರೀತಿ ಕೇಳ್ತಿದ್ದೀನಿ ಅಂತ ತಾವು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಅಲ್ಲ, ಬದಲಾಗದೇ ಇರೋ ನಿಮ್ಮ ಮಗಳು ಸಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ. ಹಾಗಾಯ್ತು ನಿನ್ ಕತೆ. ಹೌದೌದೌದು, ಅದು ಬಂದಿರೋದು ನಮ್ಗೆಲ್ಲ, ನಿಮಗೆ ಅದನ್ನ ತರಿಸಿರೋದು ರಾಮಾಚಾರಿ ಮತ್ತೆ ಆ ಚಾರು. ಏನಂದೆ? ಏನಿಲ್ಲ, ಅದು ನಿಮ್ಗೆ ಚಳ್ಳೆಣ್ಣೆ ಅಂದ್ರೆ ತುಂಬಾ ಇಷ್ಟ. ನಮ್ಮ ಮಮ್ಮಿಗೆ 1 kg ಚಳ್ಳೆಣ್ಣೆ ತಂದ್ಕೊಡು ಅಂತ ಚಾರು ಹೇಳಿದ್ಲು, ತಗೊಬಂದ್ ಕೊಡ್ಲಾ? ಏನದು? ಅಲ್ಲ, ಅದು ಅವತ್ತು ಏನವತ್ತು? ಅದೇ ಅವತ್ತು ರಾಮಾಚಾರಿ ಮತ್ತೆ ನಿಮ್ ಮಗಳು ಚಾರು ಇಬ್ರು ಆ ಸಕ್ಸೇನಾ ಮನೆಗೆ ಆ ಒಂದು ಡಾಕ್ಯುಮೆಂಟ್ಸ್, ಅದೇ ನಿಮ್ ಯಜಮಾನ್ರ ಸೈನ್ ಮಾಡಿದಾರಲ್ಲ, ಆ ಡಾಕ್ಯುಮೆಂಟ್ಸ್ ನ ಕಜೆಕ್ ಹೋಗಿರ್ಲಿಲ್ವಾ? ಅದ್ ನಿಮ್ಗೆ ಮರ್ತೋಯ್ತಾ? ಎಷ್ಟು ಪೆಟ್ ಅದು ಆ ದರಿದ್ರ ರಾಮಾಚಾರಿ ಬದುಕಿದಾಗ. ಈಗ ಅವ್ನ್ ಬದುಕಿಲ್ವಲ್ಲ, ಅಂತದ್ನೆಲ್ಲ ಹೇಳ್ ನನ್ ಬೇಬಿದ್ ಯಾರು ಇಲ್ಲ. ಈಗ ಏನೇ ಇದ್ರು ಎಲ್ಲ ನಾನೇ ತಾನೆ. ನಾನ್ ಹೇಳೋದೇ ಈಗ ನನ್ ಬೇಬಿಗೆ ವೇದವಾಕ್ಯ. ಬೇರೆ ಯಾರು ಅವಳನ್ನ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ತಾನೆ ಆ ಕಿಟ್ಟಿನ ಅವಳ ಜೊತೆ ಬಿಟ್ಟಿರೋದು. ನನಗೆ ಬುದ್ಧಿ ಇದೆ, ಅರ್ಥ ಆಯ್ತಾ? ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ಓಡಿಸ್ಬಿಡ್ತೀನಿ ಅಷ್ಟೇ. ಇವ್ರಿಗೆಲ್ಲ ಏನ್ ಬಂದಿರೋದು? ನಾವು ವಾಸಿ ಆಗಕ್ಕೆ ಬಿಡಲ್ಲ ಅಂತ. ಮೇಡಮ್, ನಾನೆಲ್ಲ ಮೇಡಮ್ ಓಡೋದು, ನೀವು ಓಡೋದು. ಬರೀ ನೀವು ಒಬ್ರೇ ಅಲ್ಲ, ನಿಮ್ ಜೊತೆಗೆ ಆ ಸಕ್ಸಿನ ರುಕ್ಕು ಆ ಹೊಸ್ದಾಗ ಬಂದು ಸೇರ್ಕೊಂಡವನಲ್ಲ ಆ ಹೆಂಗ್ ನನ್ನವಾಗ ಎಲ್ರು ಓಡ್ತೀರಿ. ಓಟ ಎಂಡಾಗೋದು ಜೈಲಿನ ಬಾಗ್ಲಲ್ಲಿ ನೋಡ್ತಾ.
ಜಬಿ ಮುಂದೆನೆ ಇದಾರೆ ಸರ್, ಆಟ ಆಡಿಸ್ತವ್ರೆ. ಬೇಬಿ ಬೇಬಿ ಇನ್ ಸ್ವಲ್ಪ ಸರ್ ಸಿಗ್ತಾರೆ. ಬೇಬಿ ನೀವರೇ ಬೆರೆಸ್ತೆ ಬೇಯಿಸ್ತೆ ನೀವರೇ ಸರ್ ಸರ್ ಮೇಡಮ್ ನಿಮ್ ಸ್ಟ್ರೆಂತ್ ಟೆಸ್ಟ್ ಮಾಡಕ್ಕೆ ಅಂತ ನಿಮ್ಗೆ ಚಾಲೆಂಜ್ ಕೊಟ್ಟರು. ಇದ್ರಲ್ಲಿ ವಿನ್ ಆಗಲೇಬೇಕು. ಒಂದ್ ವೇಳೆ ಮದ್ವೆ ಆದ್ಮೇಲೆ ಹೆಂಡತಿ ಹತ್ರ ಬೇಕಾದ್ರೆ ಸೋತ್ ಬಿಡ್ಬೋದು, ಆದ್ರೆ ಮುಂಚೆ ಹುಡುಗಿ ಹತ್ರ ಸೋಲ್ಬಾರ್ದು ಸರ್. ಹಂಗಂತೀಯ? ಹೌದು ಸರ್. ಹೇಗಾರು ಮಾಡಿ ಚಾರು ಮೇಡಮ್ನ ಹುಡುಕಿ ಸರ್. ಸೋಲಿಲ್ಲದ ಸರದಾರ ಅಂತ ಒಂದ್ ನೀವು ಬಿರುದು ತಗೋಬೇಕು ತಾನೆ. ನಾನ್ ಸಪೋರ್ಟ್ ಮಾಡಕ್ ನಾ ಇದೀನಿ. ಬನ್ನಿ ಬನ್ನಿ ಹುಡುಕಿ ಬನ್ನಿ. ಇಲ್ಲೇ ಇದಾರೆ ನೋಡಿ. ಬನ್ನಿ ಹಂಗೆ ಬನ್ನಿ, ಮುಂದೆ ಬನ್ನಿ, ನಾನೇ ಬಿಡ್ತೀನಿ ಬನ್ನಿ. ಹಾ ಬನ್ನಿ ಆಗಡೆ ತಿರುಗಿ. ಸರ್ ನಿಮ್ ಮುಂದೆನೆ ಇದೆ ಸರ್. ಚಾರು ಬೇಬಿ ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಏನ್ ನಡೀತಾ ಇದೆ ಇಲ್ಲಿ? ಮೈ ಅವ್ರ ಮೇರಾ ಚಾರು ಡಾರ್ಲಿಂಗ್ ರೊಮ್ಯಾಂಟಿಕ್ ಆಗಿ ಲವ್ ಗೇಮ್ ಪ್ಲೇ ಮಾಡ್ತಾ ಇದೀವಿ. ಚಾರು ಯಾ ಕೈ ಬಚ್ಚಿಟ್ಕೊಂಡಿದ್ದಾಳೆ. ನಾನು ಅವಳನ್ನ ಹುಡುಕಿ ಫೈಂಡ್ ಔಟ್ ಮಾಡಿದ್ರೆ ನಾನು ವಿನ್ ಆಗ್ತೀನಿ. ಓಕೆ ಹುಡ್ಕು. ಯಾವ್ದಕ್ಕೂ ನನ್ ಮಗ ಸೋಲ್ಬಾರ್ದು. ಡ್ಯಾಡ್ ಆದ್ನೇ ಸೈಟ್ ಮೀಟಿಂಗ್ ಹೋಗಿಗೆ ಇಷ್ಟು ಬೇಗ ಬಂದ್ರಿ? ಅದಾ ಅದ್ ನನ್ನ ಲ್ಯಾಪ್ಟಾಪ್ ಮರ್ತೋಗಿದ್ದೆ, ಅದನ್ನ ಕಲೆಕ್ಟ್ ಮಾಡುತ್ತಾನೆ.